ಹಾಲೆಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯಿತು ಪ್ರಿಯರೇ, ಬನ್ನಿರಿ ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ನೀವು ಒಂದು ವೇಳೆ ಇತರ ದೇಶದಲ್ಲಿರುವುದಾದರೆ ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಅರೌಂಡ್ ದ ಗ್ಲೋಬ್ ಬೇರೆ ಬೇರೆ ಸಮಯಗಳು, ಟೈಮ್ಗಳು ವ್ಯತ್ಯಾಸವಾಗಿರ್ತವೆ. ಆದರೆ ನಮ್ಮ ದೇವರು ಎಲ್ಲಾ ವೇಳೆಯಲ್ಲಿ ಪ್ರತಿಯೊಬ್ಬರೊಂದಿಗೂ ಮಾತಾಡುವ ದೇವರಾಗಿದ್ದರೆ ಆತನ ಕಣ್ಣು ದೃಷ್ಟಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಬನ್ನಿರಿ ಆತನ ಮಾತುಗಳನ್ನು ಧ್ಯಾನಿಸಿ ಆನಂದಿಸೋಣ. ಆತನ ಮಾತುಗಳನ್ನು ಗಮನಿಸಿ ಆತನ ಪ್ರಣಾಳಿಕೆ ಅರಿತು ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿತ್ಯನಾದ ದೇವರೇ, ಸರ್ವಶಕ್ತನಾದ ದೇವರಾಗಿರುವುದರಿಂದ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ. ನಿಮಗೆ ಕಾಣಿಸಿಕೊಳ್ಳದೆ ಅಡಗಿಕೊಳ್ಳುವಂಥವನು ಯಾರಿದ್ದಾರೆ? ಎಲ್ಲಿದ್ದಾನೆ? ಅಕ್ರಾಸ್ ದ ಗ್ಲೋಬ್, ಯಾವುದೇ ದೇಶದಲ್ಲಿದ್ರು, ಯಾವುದೇ ಗ್ರಾಮದಲ್ಲಿದ್ರು, ಯಾವುದೇ ಪಟ್ಟಣದಲ್ಲಿದ್ರು, ಯಾವುದೇ ಪ್ರಾಂತ್ಯದಲ್ಲಿದ್ರು, ನಮ್ಮ ಹೃದಯವನ್ನು ಅರಿತ ದೇವರಾಗಿದ್ದೀರಿ. ನಮ್ಮ ಅಂತರೇಂದ್ರಿಯಗಳನ್ನು ಪರಿಶೀಲಿಸುವ ದೇವರಾಗಿದ್ದೀರಿ. ನಮ್ಮನ್ನು ಕೋರಿಕೊಂಡ ದೇವರಾಗಿದ್ದೀರಿ. ನಮಗಾಗಿ ಪ್ರಾಣ ಕೊಟ್ಟ ದೇವರಾಗಿದ್ದೀರಿ ಎಂದು ನಾವೆಲ್ಲರೂ ಗುರುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನಾದ ದೇವರು ಈ ಸೀಸನಲ್ ಗಾಡ್ ಆಗಲಿ ಅಥವಾ ರೀಸನಲ್ ಗಾಡ್ ಆಗಲಿ, ಯಾವುದೋ ಒಂದು ಸಮಯಕ್ಕೆ, ಯಾವುದೋ ಒಂದು ಪ್ರಾಂತ್ಯಕ್ಕೆ, ಯಾವುದೋ ಒಂದು ಜಾತಿಗೆ, ದೇಶಕ್ಕೆ ಸಂಬಂಧಪಟ್ಟವನಲ್ಲ. ಅಂಥ ದೇವರಲ್ಲ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿದ್ದಾರೆ. ಆದಿಯು ನಾನೇ, ಅಂತ್ಯವೂ ನಾನೇ ಅಂದಾತನಾಗಿದ್ದಾರೆ. ನಿಮ್ಮನ್ನು ನನ್ನನ್ನು ಸೃಷ್ಟಿಸಿದಾತನಾಗಿದ್ದಾರೆ. ನಾವು ದೋಷಿಗಳಾಗಿ, ಪಾಪಿಗಳಾಗಿ, ಆಜ್ಞೆಯನ್ನು ಮೀರಿ ಪಾಪಕ್ಕೆ ಅವಕಾಶ ಕೊಟ್ಟು ದೇವರಿಗೆ ವಿರೋಧಿಗಳಾಗಿ ದೇವರಿಂದ ದೂರ ಹೋದಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಂದೆಯೊಂದಿಗೆ ನಮ್ಮನ್ನು ಸಮಾಧಾನಗೊಳಿಸಿ ಆತನ ರಾಜ್ಯಕ್ಕೆ ವಾರಸುದಾರರನ್ನಾಗಿ, ಪರಲೋಕಕ್ಕೆ ಬಾಧ್ಯರನ್ನಾಗಿ ಮಾಡಿದ ವಿಮೋಚನೆಯ ಕರ್ತನಾಗಿದ್ದಾರೆ. ಈ ದಿನಗಳಲ್ಲಿ ಬಹಳಷ್ಟು ಜನ ಈ ವಿಷಯವನ್ನು ಗ್ರಹಿಸಿಕೊಳ್ತಾ ಇಲ್ಲ. ದೇವರನ್ನು ನಂಬುವುದು ಈ ಲೋಕದಲ್ಲಿ ಸ್ವಲ್ಪ ಎಲ್ಲವೂ ಸೌಖ್ಯವಾಗಿರಬೇಕು, ಈ ಲೋಕದಲ್ಲಿ ನಾವು ಬೇಡಿದೆಲ್ಲ ದೇವರು ಕೊಡ್ತಾರೆ, ನಮಗೆ ಅದ್ಭುತ ಕಾರ್ಯ ಮಾಡ್ತಾರೆ ಎನ್ನುವಂಥದ್ದು ಈ ದಿನ ಅನೇಕ ಜನ ವಿಶ್ವಾಸಿಗಳ ಅಪೇಕ್ಷೆಯಾಗಿದೆ. ದೇವರು ಎಲ್ಲವೂ ಕೊಡ್ತಾರೆ ಎನ್ನುವುದು ವಾಸ್ತವವೇ, ಆದರೆ ಅದಕ್ಕೋಸ್ಕರವೇ ನಂಬಬಾರದು. ದೇವರು ಎಲ್ಲವೂ ಕೊಡ್ತಾರೆ ಅನ್ನುವಾಗ ಕೇವಲ ಈ ಭೂಲೋಕದ ಮೇಲಿರುವ ಜೀವಿತಕ್ಕಾಗಿ ಬೇಕಾಗಿರುವುದು ಮಾತ್ರವಲ್ಲ. ಮಣ್ಣಾಗಿರುವುದು ತಿರುಗಿ ಮಣ್ಣಿಗೆ ಸೇರುತ್ತದೆ, ಆತ್ಮ ಅದನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾತ್ರ ನಮಗೆ ದೇವರಲ್ಲ. ಈ ಶರೀರದಲ್ಲಿ ನಾವಿರುವಾಗ ಮಾತ್ರವೇ ಆತನು ನಮಗೆ ಒಡೆಯನೂ ಅಲ್ಲ. ಆತನು ನಿರಂತರವೂ ನಮಗೆ ಕಾಪಾಡುವ ದೇವರಾಗಿದ್ದಾರೆ. ಆತನೊಂದಿಗೆ ನಾವೆಲ್ಲರೂ ಇರಬೇಕೆಂದು ಆತನು ನಮಗೋಸ್ಕರ ವಿಮೋಚನೆಯ ಕಾರ್ಯವನ್ನು ಮಾಡಿದ್ದಾರೆ. ಇದನ್ನು ನಾವು ಗುರುತಿಸಬೇಕು. ಪರಿಶುದ್ಧ ಪೌಲನು ಎಫೆಸ ಸಭೆಗೆ ಬರೆಯುವಂತಹ ತನ್ನ ಪತ್ರಿಕೆಯಲ್ಲಿ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುತ್ತಾನೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನೂ. ಏನಂತೆ? ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟಿರುವುದರಿಂದ. ಏನಂತೆ? ನಮ್ಮ ಕಣ್ಣುಗಳು ಸರಿಯಾಗಿದ್ರೂ ಸಹ, ನಮ್ಮ ದೃಷ್ಟಿ ಕನ್ನಡಿಕೆ ಇಲ್ಲದಂತೆ ಕಾಣಿಸಿಕೊಳ್ಳುವಂತಹ ಪರ್ಫೆಕ್ಟ್ ಸೈಟ್ ಇದ್ರೂ ಕೂಡ, ಕಾರ್ಗತ್ತಲು ನಮ್ಮ ಸುತ್ತಲೂ ಇದ್ರೆ ನಾವೇನಾದರೂ ನೋಡ್ಲಿಕ್ಕಾಗುತ್ತದೋ? ಕಣ್ಣಲ್ಲಿ ಲೋಪ ಇದ್ರೂ ನೋಡ್ಲಿಕ್ಕಾಗಲ್ಲ. ಕಣ್ಣು ಸರಿಯಾಗಿದ್ರೂ ಕೂಡ ಬೆಳಕಿಲ್ಲದಿದ್ರೆ ನೋಡ್ಲಿಕ್ಕಾಗಲ್ಲ. ಸೊ ಈ ದಿನಗಳಲ್ಲಿ ಮನುಷ್ಯ ದೇವರ ಕಾರ್ಯಗಳನ್ನು ನೋಡಲಾರದಷ್ಟು ಅಂಧಕಾರದಲ್ಲಿದ್ದಾನೆ. ಕಣ್ಣಿಗೆ ಕಾಣುವವುಗಳನ್ನೇ ನೋಡ್ತಿದ್ದಾನೆ ಹೊರತು ಅದೃಶ್ಯವಾದವುಗಳನ್ನು ನಿತ್ಯವಾದವುಗಳಾಗಿವೆ ಎಂದು ಗುರುತಿಸುತ್ತಾ ಇಲ್ಲ. ಅನಿತ್ಯವಾಗಿರುವಂತಹ ಇವುಗಳನ್ನೇ, ಅಂದರೆ ಕಣ್ಣಿಗೆ ಕಾಣಿಸಿಕೊಳ್ಳುವ ಇವುಗಳನ್ನೇ ನೋಡುತ್ತಿದ್ದಾನೆ. ದೃಶ್ಯವಾಗಿರುವವು ಅನಿತ್ಯವಾಗಿವೆ, ಅದೃಶ್ಯವಾದವುಗಳು ನಿತ್ಯವಾದವುಗಳಾಗಿವೆ. ಒಬ್ಬ ವ್ಯಕ್ತಿ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಿದ ನಂತರ ಅಷ್ಟಕ್ಕೂ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನೀವು ಅಂಗೀಕರಿಸಿದೀರೋ? ಮತಾಂತರ ಆಗಿದ್ದೀರಾ ಎಂದು ಕೇಳ್ತಾ ಇಲ್ಲ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ ಎಂದು ಕೇಳ್ತಾ ಇಲ್ಲ, ಹೆಸರು ಬದಲಾಯಿಸಿಕೊಂಡಿದ್ದೀರಾ ಎಂದು ಕೇಳ್ತಿಲ್ಲ. ಆದರೆ ನಿಮ್ಮ ಹೃದಯದೊಳಗೆ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ. ಆತನು ಶಿಲುಬೆಯಲ್ಲಿ ನಿಮಗಾಗಿ ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆಂದು, ಆತನ ಗಾಯಗಳಿಂದ ನಿಮಗೆ ಗುಣವಾಯಿತೆಂದು, ಆತನು ಸುರಿಸಿದ ರಕ್ತದಿಂದ ನಿಮಗೆ ಪಾಪ ಕ್ಷಮಾಪಣೆ ಉಂಟಾಯಿತೆಂದು, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬ ದೇವರಿಂದ
ನಮಗೆ ಪರಲೋಕ ರಾಜ್ಯ ಸಿಗುತ್ತದೆ, ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬ ಖಚಿತತೆ ನಿಮಗಿದೆಯಾ? ಇಲ್ಲವಾದರೆ ನಿಮ್ಮ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡು ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಿ, ದೇವರು ನಿಮ್ಮೊಂದಿಗೆ ಮಾತಾಡ್ತಾರೆ. ರಕ್ಷಿಸಲ್ಪಟ್ಟಿರೋದಾದ್ರೆ ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಳ್ಳುವುದಕ್ಕಾಗಿ ಆತನ ವಾಕ್ಯವನ್ನು ನಾವು ಪರಿಶೀಲಿಸಬೇಕು, ಮೊಳಕಾಲೂರಿ ಪ್ರಾರ್ಥಿಸಬೇಕು. ಆತನ ಚಿತ್ತ ಏನೆಂದು ಹೆಜ್ಜೆ ಹೆಜ್ಜೆಗೂ ಅರಿತುಕೊಳ್ಳಬೇಕು. ಪೌಲನು ಈ ಸಭೆಯವರಿಗೆ ಹೇಳ್ತಾನೆ, ನಿಮ್ಮ ಮನೋನೇತ್ರಗಳನ್ನು ದೇವರು ಬೆಳಗಿಸಿರುವುದರಿಂದ ಯಾವಾಗ ಕತ್ತಲೆಯಲ್ಲಿರುವವನಿಗೆ ತಕ್ಷಣ ಬೆಳಕು ಕಾಣುತ್ತದೋ, ಸುತ್ತಲೂ ಏನೆಲ್ಲ ಇವೆ ಎಂದು, ಇಲ್ಲವೇ ಆ ಒಂದು ಸ್ಥಳದಲ್ಲಿ ಎಷ್ಟು ಗಿಡಗಳಿವೆ ಎಂದು, ಎಷ್ಟು ಬಣ್ಣದ ಹೂಗಳಿವೆ ಎಂದು, ಆ ರೂಮಲ್ಲಿ ಎಷ್ಟು ಸೋಫಾ ಇವೆ ಎಂದು, ಎಷ್ಟು ಅಲಂಕಾರವಾಗಿದೆ, ಎಷ್ಟು ಅದ್ಭುತವಾಗಿದೆ ಎಂದು ನಾವು ಕಾಣಬಹುದು. ಆದರೆ ಅಲ್ಲಿಯವರೆಗೂ ಕಾರ್ಗತ್ತಲಲ್ಲಿರುವವನು ತಾನು ಎಲ್ಲಿಗೆ ಹೋಗ್ತಾನೆಂದು ಗೊತ್ತಿಲ್ಲ, ಎಲ್ಲಿರ್ತಾನೆಂದು ಗೊತ್ತಿಲ್ಲ, ಯಾವುದರಲ್ಲಿ ಯಾವ ರೀತಿಯಾಗಿ ಆನಂದಿಸಬೇಕೆಂದು ಗೊತ್ತಿರಲ್ಲ. ಯೇಸು ಕ್ರಿಸ್ತನ ಐಶ್ವರ್ಯವನ್ನು, ರಕ್ಷಣೆಯನ್ನು ಅರಿಯದವರಾಗಿ ಮನುಷ್ಯರಿದ್ದಾರೆ. ಕಾರಣ ಅವರ ಮನೋನೇತ್ರಕ್ಕೆ ಸೈತಾನನು ಕುರುಡುತನ ಉಂಟು ಮಾಡಿದ್ದಾನೆ. ಯಾವಾಗ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡುತ್ತವೋ ನಾವು ದೇವರ ಅನಂತವಾದ ವಿಷಯಗಳನ್ನು ತಿಳಿದುಕೊಳ್ಳಬಲ್ಲೆವು. ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಆತನ ಬಲಾತಿಶಯದ ಮಹತ್ತು ಎಂಥದೆಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರಾಗಿರುವ ಮಹಿಮಾ ಸ್ವರೂಪಿಯಾದಂತಹ ತಂದೆ ಅದನ್ನು ತಿಳಿದುಕೊಳ್ಳುವುದಕ್ಕೆ ಅನುಗ್ರಹ ದಯಪಾಲಿಸಿದ್ದಾರೆ. ನೀವು ಅದನ್ನು ತಿಳಿದುಕೊಳ್ಳುವ ಹಾಗೆ ಜ್ಞಾನವನ್ನು ಗ್ರಹಿಸಿಕೊಳ್ಳತಕ್ಕಂತಹ ಮನಸ್ಸನ್ನು ಅನುಗ್ರಹಿಸುವ ಹಾಗೆ ನಾನು ನನ್ನ ಪ್ರಾರ್ಥನೆಯಲ್ಲೆಲ್ಲ ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ. ಪೌಲನು ಕೆಲವೊಮ್ಮೆ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಬರೆಯುತ್ತಾನೆ, ಕೆಲವೊಮ್ಮೆ ಹೀಗೆ ಬಹಳ ಉದ್ದವಾದ ಕಾಮಸ್ ಮಾತ್ರವೇ ಇರುವ ಒಂದು ಪ್ಯಾರಾಗ್ರಾಫ್ ಅನ್ನು ಬರೆಯುತ್ತಾನೆ. ಇಲ್ಲಿ ಅದನ್ನೇ ನಾವು ನೋಡುತ್ತಿದ್ದೇವೆ. ಏನು ಹೇಳ್ತಾನೆ? ನಿಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟು ನಿಮ್ಮ ನಿರೀಕ್ಷೆ ಎಂಥದೆಂಬುದನ್ನು, ಪರಿಶುದ್ಧ ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯ ಎಂಥದೆಂಬುದನ್ನು, ಯಾವ ಐಶ್ವರ್ಯವಿದು? ಮಹಿಮೈಶ್ವರ್ಯ ಎಂಥದೆಂಬುದನ್ನು, ಅಂದರೆ ಮಹಿಮಾತಿಶಯ ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ಮತ್ತು ನಮ್ಮ ವಿಷಯದಲ್ಲಿ ತೋರಿಸುವ ಆತನ ಬಲಾತಿಶಯವು ಎಷ್ಟು ಮಹತಾದದೆಂಬುದನ್ನು ನೀವು ತಿಳಿದುಕೊಳ್ಳಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಮಹಿಮಾ ಸ್ವರೂಪಿಯಾದ ತಂದೆ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ನಿಮಗೆ ಜ್ಞಾನವನ್ನು ಗ್ರಹಿಸಿಕೊಳ್ಳುವಂತಹ ಮನಸ್ಸನ್ನು ದೇವರು ನಿಮಗೆ ಅನುಗ್ರಹಿಸುವ ಹಾಗೆ ನಾನು ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಅನ್ನುತ್ತಾನೆ. ಈ ದೈವ ಸೇವಕನ ಪ್ರಾರ್ಥನೆ ನೋಡಿರಿ. ನೀವು ದೇವರ ಬಲಾತಿಶಯವನ್ನು ತಿಳಿದುಕೊಳ್ಳಬೇಕು, ಆತನ ಮಹಿಮೈಶ್ವರ್ಯವನ್ನು ತಿಳಿದುಕೊಳ್ಳಬೇಕು, ಆತನ ಶ್ರೇಷ್ಠತೆಯನ್ನು ತಿಳಿದುಕೊಳ್ಳಬೇಕು, ಆತನ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. ನಿಮಗಾಗಿ ಎಂತಹ ದೊಡ್ಡ ಪ್ರಣಾಳಿಕೆ ಉಳ್ಳವರಾಗಿದ್ದಾರೆಂದು ನೀವು ತಿಳಿದುಕೊಳ್ಳಬೇಕು. ಆತನು ನಿಮಗಾಗಿ ಎಂತಹ ದೊಡ್ಡ ವಿಷಯಗಳನ್ನು ನೇಮಿಸಿಟ್ಟಿದ್ದಾರೆಂದು ತಿಳ್ಕೊಳ್ಬೇಕು. ಹೀಗೆ ನಿಮ್ಮ ಮನೋನೇತ್ರಗಳು ಬೆಳಗಬೇಕು ಎಂಬುದಾಗಿ ಪ್ರಾರ್ಥಿಸ್ತಾನೆ. ಈ ದಿನ ನಮ್ಮಂತಹ ಪಾಸ್ಟರ್ ಅವರು ನಿಮಗೋಸ್ಕರ ಪ್ರಾರ್ಥಿಸಬೇಕಾದಾಗ ನೀವು ಏನೇನೋ ಮನವಿಗಳನ್ನು ಕಳಿಸುತ್ತೀರಿ. ಚಿಕ್ಕ 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 ವಿಷಯಗಳಾಗಿರುತ್ತವೆ. ಅವೇನೆಂದರೆ ಶರೀರ ಸಂಬಂಧವಾದ ವಿಷಯಗಳು, ಬಲಹೀನತೆಗಳು, ಅನಾರೋಗ್ಯಗಳು, ಹಾಗೆಯೇ ಸುತ್ತಲಿರುವ ಪರಿಸ್ಥಿತಿಗಳು. ಇವುಗಳ ಕುರಿತಾಗಿ ನಾವು ಪ್ರಾರ್ಥಿಸುವಂಥದ್ದು ಅವಶ್ಯಕವೇ. ಆದರೆ ಇವೆಲ್ಲವುಗಳಿಗಿಂತಲೂ ದೇವರ ಮಹಿಮೆ, ದೇವರ ಶಕ್ತಿ, ದೇವರ ಪ್ರಭಾವ ಎಷ್ಟು ದೊಡ್ಡದೆಂದು ತಿಳ್ಕೊಳ್ಳುವುದಾದರೆ ನಮ್ಮ ಭಾರ ಎಷ್ಟು ಚಿಕ್ಕದಾಗಿವೆ ಎಂದು ನಾವು ಗ್ರಹಿಸಿಕೊಳ್ತೇವೆ. ಒಬ್ಬರು ಹೇಳಿದ್ದಾರೆ, ನಿಮ್ಮ ಬಾಧೆಗಳ ಕುರಿತು ದೇವರಿಗೆ ಹೇಳಿಕೊಳ್ಳಬೇಡಿರಿ, ಆದರೆ ನಿಮ್ಮ ದೇವರ ಕುರಿತಾಗಿ ನಿಮ್ಮ ಬಾಧೆಗಳಿಗೆ ಹೇಳಿಕೊಳ್ಳಿರಿ. ಹೌದು, ತಿಳಿದುಕೊಳ್ಳಬೇಕು ನಿಮ್ಮ ದೇವರ ಮಹಿಮಾತಿಶಯ ಎಷ್ಟು ದೊಡ್ಡದಾಗಿದೆ ಎಂಬುದಾಗಿ, ಆತನ ಶಕ್ತಿ ಎಷ್ಟು ದೊಡ್ಡದಾಗಿದೆ ಎಂದು ನೀವು ಅರಿತುಕೊಳ್ಳಬೇಕು. ಅರಿತುಕೊಳ್ಳಬೇಕಾದರೆ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು. ಪರಿಶುದ್ಧಾತ್ಮ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಾಗ, ನಮ್ಮ ದೇವರು ಎಷ್ಟು ದೊಡ್ಡವರಾಗಿದ್ದಾರೆ ಎಂದು ತಿಳ್ಕೊಳ್ಳುವಾಗ ಈ ಚಿಕ್ಕ ಚಿಕ್ಕ ಬಾಧೆಗಳೆಲ್ಲವುಗಳಿಂದ ನಮ್ಮನ್ನು ಬಿಡಿಸುತ್ತಾರೆ. ಅವುಗಳ ವಿಷಯದಲ್ಲಿ ಚಿಂತಿಸಲಾರದಂತೆ ಮಾಡುತ್ತಾರೆ. ಯೇಸು ಕ್ರಿಸ್ತನು ನಮಗೆ ಎಂತಹ ದೊಡ್ಡ ದೇವರಾಗಿದ್ದಾರೆಂದು ಗೊತ್ತಾಗ್ತದೆ. ಆದರೆ ಈ ದಿನ ಲೋಕದಲ್ಲಿ ಯೇಸುವನ್ನು ಎಷ್ಟೋ ಜನರು ನಿರ್ಲಕ್ಷ್ಯ ಮಾಡುತ್ತಾರೆ. ಯೇಸುವನ್ನು ನಂಬಿದ್ದೇನೆ ಎನ್ನುವಂಥವರು ಕೂಡ ಯೇಸುವಿನ ಶಕ್ತಿಯನ್ನು ಅರಿಯಲಾರದವರಾಗಿಯೇ ಉಳ್ಕೊಂಡಿದ್ದಾರೆ. ಲೌಕಿಕವಾಗಿಯೇ ನಡ್ಕೊಳ್ತಿದ್ದಾರೆ ಹೊರತು ದೈವಿಕವಾಗಿ ದೇವರ ಶಕ್ತಿಯನ್ನು ಅರಿತವರಾಗಿ ಕಡಿಮೆ ಜನ ಇದ್ದಾರೆ. ಈ ಪರಿಸ್ಥಿತಿಗಳಲ್ಲಿ ಇವೆಲ್ಲವನ್ನು ನಾವು ನೋಡುವಾಗ, ದೇವರು ಅನುಮತಿಸಿದಾಗಲೇ, ದೇವರ ಚಿತ್ತವಿರುವಾಗಲೇ ನಡೆಯುತ್ತಾ ಇವೆ.
ನೋ ಬಡಿ ಕ್ಯಾನ್ ಡೂ ಎನಿ ಹಾರ್ಮ್ ಟು ಅಸ್. ನಮ್ಗೆ ಯಾರೂ ಹಾನಿ ಮಾಡ್ಲಿಕ್ಕಾಗಲ್ಲ ದೇವರ ಚಿತ್ತವಿಲ್ಲದಿದ್ದರೆ ಎಂದು ನಂಬಿರಿ. ಆತನ ಚಿತ್ತದಲ್ಲಿ ನಮಗೆ ಯಾವುದೇ ಹಾನಿಯಾಗುವಾಗ ಅದು ನಮಗೆ ಕೇಡನ್ನು ಉಂಟು ಮಾಡುವುದಿಲ್ಲ. ಅಗ್ನಿಯೊಳಗಡೆ ಬೀಳಿಸುವವರೆಗೂ ಶಾದ್ರಕ್ ಮೇಷಕ್ ಅಬೇದ್ನೆಗೋ ಅವರನ್ನು ದೇವರು ತಡೆಯಲಿಲ್ಲ. ಬಿದ್ರೂ ಸಹ ಹಾನಿಯಾಗಲಿಲ್ಲ ಅವರಿಗೆ. ಸಿಂಹಗಳ ಗವಿಯಲ್ಲಿ ತಳ್ಳಿ ಹಾಕದಂತೆ ದಾನಿಯೇಲನಿಗೆ ತಡೆ ಹಿಡಿಯಲಿಲ್ಲ. ಆದರೆ ಅಲ್ಲಿಯೂ ದೇವರು ಅದ್ಭುತ ಮಾಡ್ತಾರೆ. ಕೆಂಪು ಸಮುದ್ರವೇ ದಾಟಲಾರದಂತೆ ಇಸ್ರಾಯೇಲರಿಗೆ ದೇವರು ಬೇರೆ ಮಾರ್ಗ ತೋರಿಸಲಿಲ್ಲ. ಮಾರ್ಗ ಇಲ್ಲದಿರುವಲ್ಲಿ ಸಮುದ್ರವನ್ನೇ 2 ಭಾಗ ಮಾಡಿ ಮಾರ್ಗ ತೋರಿಸುತ್ತಾರೆ. ಈ ದಿನ ನಾವು ಎದುರಿಸುವ ಹೋರಾಟಗಳೆಲ್ಲವುಗಳಲ್ಲಿ ನಮ್ಮನ್ನು ನಡೆಸುವಂತಹ ದೇವರ ಶ್ರೇಷ್ಠತೆಯನ್ನು ನಾವು ಅರಿತುಕೊಳ್ಳುವುದಾದರೆ ನಮ್ಮ ಶತ್ರುವಿನ ಬಲದ ಕುರಿತು ನಾವು ಚಿಂತಿಸುವ ಅಗತ್ಯತೆ ಇರುವುದೇ ಇಲ್ಲ. ಯಾವ ವಿಷಯಗಳಲ್ಲಿ ಶೋಧಿಸಲ್ಪಡ್ತಾ ಇದ್ದೀರಿ? ಎದಕ್ಕಾಗಿ ಭಯಪಡ್ತಾ ಇದ್ದೀರಿ? ಯಾರಿಗೆ ಭಯಪಡ್ತಾ ಇದ್ದೀರಿ? ಯಾವ ವಿಷಯಗಳಲ್ಲಿ ಕುಗ್ಗಿ ಹೋಗ್ತಾ ಇದ್ದೀರಿ? ಈ ದಿನ ಒಂದು ಸಾರಿ ಆಲೋಚಿಸಿರಿ. ದೇವರಲ್ಲಿ ನಂಬಿಕೆ ಇಡೀರಿ. ಯೇಸುವಿನ ಶ್ರೇಷ್ಠತೆ ಎಂಥದೆಂದು ಆಳವಾಗಿ ಕೂತ್ಕೊಂಡು ಓದಿರಿ, ಧ್ಯಾನಿಸುತ್ತಾ ಓದಿರಿ. ಒಂದೊಂದು ಮಾತಿನಲ್ಲಿರುವಂತಹ ಶ್ರೇಷ್ಠತೆಯನ್ನು ನೀವು ಗುರುತಿಸಿ ಗ್ರಹಿಸಿಕೊಳ್ಳುವಂಥವರಾಗಿರುತ್ತೀರಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದನ್ನು ಕ್ರಿಸ್ತನಲ್ಲಿ ತೋರಿಬಂತು. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಏನಂತೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ಎಷ್ಟೋ ಹೆಚ್ಚಾಗಿ ಪರಲೋಕದಲ್ಲಿ ತನ್ನ ತಂದೆಯ ಬಲಗಡೆಯಲ್ಲಿ ಕುಡ್ರಿಸಿಕೊಂಡನು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಬ್ಬಾ, ಆಳವಾಗಿ ಇದನ್ನು ಓದಿ ಗ್ರಹಿಸಿಕೊಳ್ಳಿರಿ. ಮತ್ತೊಮ್ಮೆ ಓದುತ್ತೇನೆ ಕೇಳಿ. ಆತನ ಬಲಾತಿಶಯವು ಎಷ್ಟಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಕ್ರಿಸ್ತನು ಅಂದರೆ ಪುನರುತ್ಥಾನನಾಗಿ ಎದ್ದು ಬಂದ ಕರ್ತನು ಏನಾದನು ಅಂದುಕೊಳ್ತೀರಾ? ಇಲ್ಲಿಯೇ ಇದೆ ನೋಡಿರಿ. ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಸರ್ವಾಧಿಕಾರಿಯಾಗಿ ಕರ್ತನಾದ ಯೇಸು ಇದ್ದಾರೆ. ಆತನಿಗೆ ಮಿಗಿಲಾದ ಇನ್ನು ಬೇರೆ ಯಾವ ಅಧಿಕಾರ ಇಲ್ಲವೇ ಇಲ್ಲ. ಯಾವುದೇ ದೇಶಕ್ಕಾಗಲಿ, ರಾಜ್ಯಕ್ಕಾಗಲಿ, ಯಾವುದೇ ಸರ್ಕಾರಕ್ಕೆ ಆಗಲಿ ಸರ್ವಾಧಿಕಾರಿಯುಳ್ಳ ಅಧಿಪತಿಯಾಗಿದ್ದಾನೆ. ಆ ರಾಜ್ಯತ್ವಕ್ಕಿಂತಲೂ, ಆ ಅಧಿಕಾರಕ್ಕಿಂತಲೂ, ಆ ಮಹತ್ವಕ್ಕಿಂತಲೂ, ಆ ಪ್ರಭುತ್ವಾದಿಗಳಿಗಿಂತಲೂ ಹೆಚ್ಚಾಗಿದೆ. ಕಿಂಗ್ಡಮ್ ಆಫ್ ಗಾಡ್, ಹೆವೆನ್ಲಿ ಕಿಂಗ್ಡಮ್, ಪರಲೋಕ ರಾಜ್ಯವು ಹೆಚ್ಚಿನದಾಗಿದೆ. ನಾವು ಪರಲೋಕ ರಾಜ್ಯಕ್ಕೆ ಸದಸ್ಯರಾಗುವಾಗ ಈ ಲೋಕದ ಇರುವಂತಹ ಸರ್ಕಾರಕ್ಕಾಗಲಿ, ಕಾನೂನಿಗಾಗಲಿ ಹೆದರಿದವರಾಗಿ, ಭಯಪಟ್ಟವರಾಗಿ ಕುಗ್ಗಿ ಹೋಗುವ ಅಗತ್ಯವಿಲ್ಲ. ಸಮಸ್ತ ಅಧಿಕಾರವೂ ಆತನದೇ, ಸಮಸ್ತ ಮಹತ್ವವೂ ಆತನದೇ, ಎಲ್ಲ ಪ್ರಭುತ್ವಾದಿಗಳು ಆತನ ಅಡಿಯಲ್ಲಿವೆ. ಈ ಲೋಕದಲ್ಲಿ ಮಾತ್ರವಲ್ಲದೆ ಮುಂದೆ ಬರಲಿಕ್ಕಿರುವ ಲೋಕದಲ್ಲಿಯೂ ಹೆಸರುಗೊಂಡವರೆಲ್ಲರ ಮೇಲೆಯೂ ಸಹ, ಅಂದರೆ ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮ ಯೇಸುನಾಮಾಗಿದೆ. ಎಷ್ಟೋ ಹೆಚ್ಚಾಗಿ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಕುಡ್ರಿಸಿಕೊಂಡಿದ್ದಾನೆ. ಮತ್ತು ಸಮಸ್ತವನ್ನು ಆತನ ಪಾದದ ಕೆಳಗೆ ಹಾಕಿದನು. ಎಲ್ಲಿದೆ ಅಂತೆ ಪ್ರಿಯರೇ ಸಮಸ್ತವು? ಆತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಎಲ್ಲವೂ ಆತನ ಪಾದಗಳ ಕೆಳಗಿವೆ. ಸರ್ವಾಧಿಕಾರ ಕೊಡಲ್ಪಟ್ಟ ಕರ್ತನು ಸಮಸ್ತವನ್ನು ಸರಿಪಡಿಸಬಲ್ಲಾತನಾಗಿದ್ದಾನೆ. ಎಲ್ಲ ನಾಮಕ್ಕಿಂತಲೂ ಉನ್ನತವಾದ ನಾಮವುಳ್ಳಾತನಾಗಿದ್ದಾನೆ. ಪ್ರತಿ ನಾಲಿಗೆ ಯೇಸುವೇ ಒಡೆಯನೆಂದು ಅರಿಕೆ ಮಾಡಬೇಕು. ಪ್ರತಿ ಮೊಳಕಾಲು ಆತನ ನಾಮದಲ್ಲಿ ಊರಲ್ಪಡಬೇಕು. ಅಷ್ಟು ಉನ್ನತವಾಗಿ ಯೇಸುವನ್ನು ಹೆಚ್ಚಿಸಲಾಯಿತು. ಹಾಗಾಗಿ ನಾವು ಎಷ್ಟೋ ಈ ಪರಿಸ್ಥಿತಿಗಳನ್ನು ನೋಡಿ ಕುಗ್ಗಿ ಹೋಗ್ತಿದ್ದೇವೆ ಹೊರತು, ದೇವರು ಎಷ್ಟು ದೊಡ್ಡವರಾಗಿದ್ದಾರೆ, ಎಷ್ಟು ದೊಡ್ಡ ಅಧಿಕಾರವುಳ್ಳವರಾಗಿದ್ದಾರೆ, ಎಂತಹ ದೊಡ್ಡ ಅಧಿಪತಿಯಾಗಿದ್ದಾರೆ ಎಂದು. ಯುಗ ಯುಗಗಳವರೆಗೂ ದೇವರಾಗಿದ್ದಾರೆ. ಈ ಲೋಕಕ್ಕೆ ಮಾತ್ರವಲ್ಲದೆ ಮುಂದೆ ಬರುವಂತಹ ತಲೆಮಾರಿಗೂ ಕೂಡ, ಈ ಲೋಕದಲ್ಲಿ ಜೀವಿಸುವ ಜೀವಿತಕ್ಕೆ ಮಾತ್ರವಲ್ಲದೆ ಈ ಲೋಕದಲ್ಲಿ ಮರಣ ಹೊಂದಿದ ನಂತರವೂ ಕೂಡ ಶಾಶ್ವತವಾದ ರಾಜ್ಯದಲ್ಲಿ ನಮ್ಮ ಕರ್ತನು ನಮಗೆ ಒಡೆಯನಾಗಿದ್ದಾರೆ. ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಹಾಲೆಲೂಯ. ನಿಮಗೆ ಅರ್ಥವಾಯ್ತೋ ಇಲ್ಲವೋ ನಾನು ಹೇಳಿರುವ ಮಾತು? ಬೈಬಲಿನಿಂದಲೇ ತೋರಿಸುತ್ತಿದ್ದೇನೆ. ಹಾಗಾಗಿ ನೀವು ಕೂಡ ಬೈಬಲ್ ಓದಿರಿ, ಯೇಸುವಿನ ಮಾತುಗಳನ್ನು ಕೇಳಿರಿ. ಯೇಸು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂದು ಬಹಳ ಚೆನ್ನಾಗಿ ಶ್ರೇಷ್ಠವಾದ ಪದಗಳಿಂದ ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಸಮಯ ತೆಗೆದುಕೊಂಡು ಧ್ಯಾನಿಸಿರಿ. ಆತನ ಬಲ, ಆತನ ಅತಿಶಯ, ಆತನ ಅಧಿಕಾರ, ಆತನ ಬಲ, ಆತನ ಶಕ್ತಿ, ಆತನ ಪ್ರಭಾವ ಎಷ್ಟು ದೊಡ್ಡದಾಗಿದೆ ಎಂದು ಅರಿತುಕೊಳ್ಳಿರಿ. ಆತನು ನಿಮ್ಮ ದೇವರಾಗಿ
ಇರುವಾಗ ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಇದನ್ನು ನಂಬಿರಿ, ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿರಿ, ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಆಶೀರ್ವದಿಸಲ್ಪಡಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದಗಳ ಬಳಿಗೆ ಬರುತ್ತೇವೆ. ಲೋಕದ ಪರಿಸ್ಥಿತಿಗಳು ನಮ್ಮನ್ನು ಗಾಬರಿಗೊಳಿಸುತ್ತಾ ಇರುವಾಗ, ಮನುಷ್ಯರ ಭಯ ನಮ್ಮನ್ನು ಹಿಡಿದು ಪೀಡಿಸುತ್ತಿರುವಾಗ, ಪರಿಸ್ಥಿತಿಗಳ ಪ್ರಭಾವದಿಂದ ನಾವು ಕುಗ್ಗಿ ಹೋಗುತ್ತಿರುವಾಗ, ಇವೆಲ್ಲವುಗಳಿಗಿಂತಲೂ ಮಿಗಿಲಾದ ದೇವರು ನನ್ನ ದೇವರಾಗಿದ್ದಾರೆ ಎಂದು, ಈ ನನ್ನ ಎಲ್ಲಾ ಪರಿಸ್ಥಿತಿಗಳು ಆತನ ಕಾಲ ಕೆಳಗೆ ಹಾಕಲ್ಪಟ್ಟಿವೆ, ಆತನ ಅಧಿಕಾರಗಳ ಕೆಳಗೆ ಇವೆ ಎಂದು ನಾವು ಗುರುತಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ನಿಮ್ಮಲ್ಲಿ ನಿರೀಕ್ಷೆ ಇಟ್ಟು ನೀವೇ ನಮ್ಮ ಶಿರಸ್ಸಾಗಿದ್ದೀರೆಂದು, ನೀವು ಹೇಳಿದ್ದನ್ನು ಹೇಳಿದಂತೆಯೇ ಮಾಡುತ್ತೀರಿ ಎಂದು ನಿಮ್ಮಲ್ಲಿ ನಿರೀಕ್ಷೆ ಇಟ್ಟವರಾಗಿ ಜೀವಿಸುವ ಹಾಗೆ ನಿಮ್ಮ ಶ್ರೇಷ್ಠತೆಯನ್ನು ಮತ್ತಷ್ಟು ಹೆಚ್ಚು ನಾವು ಧ್ಯಾನಿಸುತ್ತಾ, ಸೈತಾನನ ಕುಯುಕ್ತಿಗಳನ್ನೆಲ್ಲ, ಸೈತಾನನ ಶಕ್ತಿಗಳಿಗೆಲ್ಲ ನಾವು ಒಳಗಾಗದೆ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಎದುರಿಸುವುದಕ್ಕಾಗಿ, ಜಯ ಜೀವಿತ ಜೀವಿಸುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ನೀವು ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ದಯಮಾಡಿ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿರಿ. ನೀವು ಸಣ್ಣ ಸಣ್ಣ ವಿಷಯಗಳನ್ನು ಕಳಿಸುತ್ತಾ ಇದ್ದೀರಿ, ತಪ್ಪದೇ ಅವುಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ದೇವರು ಉತ್ತರಿಸ್ತಾರೆ. ಆದರೆ ನೀವು ರಕ್ಷಣೆ ಹೊಂದಿದ್ದೀರೋ ಇಲ್ಲವೋ ಎಂದು, ನಿಮ್ಮ ಮನೆಯಲ್ಲಿ ರಕ್ಷಣೆ ಹೊಂದಿದ್ದಾರೋ ಇಲ್ಲವೋ ಎಂದು ಅವರ ರಕ್ಷಣೆಯ ಬಗ್ಗೆ ಕೇಳಿಕೊಳ್ಳಿರಿ. ಈ ಪಾಪದ ಮೇಲೆ ಜಯ ಹೊಂದಬೇಕು, ನಮಗೆ ಜಯ ಜೀವಿತ ಬೇಕಾಗಿದೆ, ನಾನು ಅಭಿವೃದ್ಧಿಯಾಗಬೇಕು, ನಾನು ಆಶೀರ್ವದಿಸಲ್ಪಡಬೇಕು ಎಂಬ ವಿಷಯಗಳನ್ನು ನಾವು ಕರ್ತನಿಗೆ ಬೇಡಿಕೊಳ್ಳುವಾಗ ಒಂದು ಶಾಶ್ವತವಾದ ಬಿಡುಗಡೆ ನಮಗೆ ಉಂಟಾಗ್ತದೆ, ಜಯ ಜೀವಿತ ದೊರಕುತ್ತದೆ. ಮೇಲಿಂದ ಮೇಲೆ ಕೇಳಿರುವ ಸಂಗತಿಗಳನ್ನೇ ಕೇಳಿ ಪ್ರಾರ್ಥಿಸಿಕೊಳ್ಳುವ ಅಗತ್ಯವಿಲ್ಲ. ನಾವು ಅವುಗಳನ್ನು ಜಯಿಸಿ ನಮ್ಮ ದೇವರ ದೊಡ್ಡ ಕಾರ್ಯಗಳ ವಿಷಯದಲ್ಲಿ ಅತಿಶಯ ಪಡುವ ಹಾಗೆ ಅನೇಕರಿಗೆ ನಮ್ಮ ದೊಡ್ಡ ದೇವರ ಬಗ್ಗೆ ಹೇಳುವವರಾಗಿ ನಾವಿರೋಣ. ಕರ್ತನ ಚಿತ್ತವಿರುವುದಾದರೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿದ್ದರೆ ಈ ಆಗಸ್ಟ್ 15ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಮತ್ತು ಯೂತ್ ಮೀಟಿಂಗ್ ಅನ್ನು ಬೆಂಗಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯವನಸ್ಥರಿಗೋಸ್ಕರ ಪ್ರತ್ಯೇಕವಾದ ಯೂತ್ ಸೆಷನ್ ಇರುತ್ತೆ. ಯವನಸ್ಥರೆಲ್ಲರೂ ತಪ್ಪದೇ ಬನ್ನಿರಿ, ಹಿರಿಯರು ಕೂಡ ಬರಬಹುದು. ಇದು ನಿಮ್ಮೆಲ್ಲರಿಗೂ ಎಷ್ಟೋ ಉಜ್ಜೀವನಕರವಾಗಿ ಆಶೀರ್ವಾದಕರವಾಗಿರುತ್ತದೆ ಮತ್ತು ನಿಮ್ಮ ಸಮಸ್ಯೆ ತೀರಿಸಿಕೊಳ್ಳುವುದಕ್ಕಾಗಿ, ನೀವು ಆಧ್ಯಾತ್ಮಿಕವಾಗಿ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮ್ಮೆಲ್ಲರಿಗೂ ಎಷ್ಟೋ ಉಪಯೋಗಕರವಾಗಿರುತ್ತೆ. ಯವನಸ್ಥರೇ, ತಪ್ಪದೇ ಬನ್ನಿರಿ, ಆಧ್ಯಾತ್ಮಿಕ ಬಲವನ್ನು ಹೊಂದಿಕೊಳ್ಳಿರಿ. ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2ನೇ ಸೆಷನ್ ಇರುತ್ತೆ. ಈ 2 ಸೆಷನ್ಸ್ಗಳಲ್ಲಿ ನೀವು ಪಾಲ್ಗೊಂಡವರಾಗಿ ದೈವಾಶೀರ್ವಾದ ಹೊಂದಬೇಕೆಂದು ಮತ್ತು ಮುಖಾಮುಖಿಯಾಗಿ ನಿಮ್ಮನ್ನು ನೋಡಿ ನಿಮಗಾಗಿ ಪ್ರಾರ್ಥಿಸಬೇಕೆಂದು ನಾನು ಬಯಸುತ್ತಿದ್ದೇನೆ. 2ನೇ ಸೆಷನ್ ಆದ ನಂತರ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಸಮಯ ಸಾಕಾಗದೇ ಇರುವುದರಿಂದ ಮೊದಲ ಸೆಷನ್ ಆದ ತಕ್ಷಣವೇ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ನೀವು ತಕ್ಕ ಸಮಯಕ್ಕೆ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಲು ನಾನು ಸಿದ್ಧನಾಗಿರುತ್ತೇನೆ. ವಿಳಾಸ ಗಮನಿಸಿರಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನು ಹೆಚ್ಚಿನ ವಿವರಗಳಿಗೋಸ್ಕರವಾಗಿ 9884707779 ಇಲ್ಲವೇ 9884807779 ಎಂಬ ನಂಬರ್ಗಳಿಗೆ ನೀವು ಕಾಲ್ ಮಾಡಿರಿ, ಇಲ್ಲವೇ ವಾಟ್ಸಪ್ ಮೆಸೇಜ್ ಅನ್ನು ಕಳಿಸಿರಿ, ಇಲ್ಲವೇ 954041 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ತಪ್ಪದೇ ಬರ್ತಿರಲ್ಲವೋ?